ಕುಶಾಲನಗರದ ಫಾತಿಮಾ ಕಾನ್ವೆಂಟ್ನ ರಜತ ಮಹೋತ್ಸವದ ಉದ್ಘಾಟನಾ ಸಮಾರಂಭ ನಡೆಯಿತು. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸಿ ಮಕ್ಕಳನ್ನು ಸುಶಿಕ್ಷಿತರಾಗಿಸಿ ಸಮಾಜಕ್ಕೆ ಕೊಡುಗೆ ನೀಡುವುದು ಶ್ಲಾಘನೀಯ ಸಂಗತಿ. ವಿದ್ಯಾರ್ಥಿಗಳು ಕೂಡ ಶಿಕ್ಷಕರು ನೀಡುವ ಶಿಕ್ಷೆಗೆ ಮರುಗದೆ ಅವರ ಸಲಹೆ ಮಾರ್ಗದರ್ಶನಕ್ಕೆ ಗೌರವ ನೀಡಿದ್ದೇ ಆದಲ್ಲಿ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂದರು. ಸಂಸ್ಥೆಯ ರಜತ ಮಹೋತ್ಸವಕ್ಕೆ ಶಾಸಕ ಮಂದರ್ಗೌಡ ಅವರು ಕೋರಿದ ಶುಭ ಸಂದೇಶವನ್ನು ತಿಳಿಸಿದರು. 50 ವರ್ಷಗಳಿಂದ ಈ ಶಾಲೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನನಗೂ ಫಾತಿಮಾ ಸ್ಕೂಲ್ ಎಲ್ಲಿತ್ತು ಅಂತ ಹೇಳಿದ್ರೆ ಹಾಜಿಮೋಹನ್ ಬಿಲ್ಡಿಂಗಲ್ಲಿ ಇತ್ತು ಅಂತ ನನಗೆ ಮೊದಲು ಜನ ಹೇಳ್ತಿದ್ರು. ಆಮೇಲೆ ಈ ಜಾಗಕ್ಕೆ ಬಂದಾದಮೇಲೆ ಈ ಶಾಲೆನ ಕಟ್ಟಿ ಬೆಳೆಸಿ ಈ ಮಕ್ಕಳನ್ನ ಇಲ್ಲಿಂದ ಪಾಸ್ಔಟ್ ಆದ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ತಲುಪಿದ್ದಾರೆ. ಅವರು ಈ ಶಾಲೆನ ಇವತ್ತು ಬಂದು ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ ನಾನು ಅಷ್ಟೇ ಮೈಸೂರಲ್ಲಿ ಕ್ರೈಸ್ತ ಕಿಂಗ್ ಅನ್ನೋ ಒಂದು ಶಾಲೆಯಲ್ಲಿ ನಾನು ಓದ್ದವನು. ಇಲ್ಲಿ ಮೈಸೂರಲ್ಲಿ ಇಟ್ ವಾಸ್ 1st ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್. ಆಮೇಲೆ ಅದು ಹುಡುಗಿರದೆ ಸ್ಕೂಲ್ ಆಗಿತ್ತು. ಹಳೆ ಶಾಲೆಗೆ ಹೋಗಿ ಅಲ್ಲಿ ಈಗ ತುಂಬ ಚೇಂಜಸ್ ಆಗಿದೆ. ಅಲ್ಲಿ ಒಂದು ಹೋಗ್ಬೇಕಾದ್ರೆ ಖುಷಿನೇ ಬೇರೆ. ಕರ್ನಾಟಕ ಪ್ರಾಂತ್ಯದ ಸಾಮಾಜಿಕ ಧರ್ಮ ಪ್ರಚಾರಕರಾದ ಸಿಸ್ಟರ್ ಗ್ಲಾಡಿಸ್ ಅವರು ಮಾತನಾಡಿ, ಕಳೆದ 5 ದಶಕಗಳಿಂದ ಸಂಸ್ಥೆಯ ಸುದೀರ್ಘ ಪಯಣ ಹಾಗೂ ಏಳಿಗೆಗೆ ಕಾರಣಕರ್ತರಾದ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಎಲ್ಲರ ಸಹಕಾರ ಅವಿಸ್ಮರಣೀಯವಾದುದು. ಸಂಸ್ಥೆ ಶತಮಾನೋತ್ಸವದತ್ತ ದಾಪುಗಾಲಿಡಲಿ ಎಂದು ಶುಭ ಹಾರೈಸಿದರು. Generations of students have walked through these corridors and gone on to make their mark in the world. The presence of parents, alumni and students is a reminder. ತಪೋವನ ಧರ್ಮಗುರು ಫಾದರ್ ಲಾರೆನ್ಸ್ ಅವರು ಮಾತನಾಡಿ, ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಲ್ಲಿನ ಸಿಸ್ಟರ್ಗಳು ಅವಿವಾಹಿತರಾಗಿದ್ದು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಆರಾಧಿಸುತ್ತಾರೆ. ಬಿಡುವಿನ ವೇಳೆಯಲ್ಲಿ ಎಲ್ಲರ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ ಎಂದರು. These are sisters and we at Tapavana are fathers. Sisters are primarily given to the apostolate of education. You see, they don't marry, they don't have children, but all those who come here in this school are treated as their own children. They love you, they educate you, and they want that your future may be bright, and that is their aim. And secondly, what they do afterwards, the school, when it is holidays or school days are over, if you go there, they have got a convent, and all of them gather together in the chapel, little church we can say, and morning and evening they are praying for you, praying for the world, for the politicians and for the society. ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾದ ರಾಜೇಶ್ ಹಾಗೂ ಗೌತಮ್ ತಮ್ಮ ಅನಿಸಿಕೆ ಹಂಚಿಕೊಂಡರು. Some mistake goes on. I just need to say 2-3 words what I've learned in my life from the school. Very important. Hi ma'am. Thing is, there is no shortcut for success. Success doesn't have any shortcuts. To all of you, shortcut is not there for success. You need to work hard, you need to work smart, you need to really build it up. Reputation is something you need to build it every second, every minute, every hour. That is, keep on going on. Second thing, be a student. Students are not you, they or me. Everyone over here is a student. ವೇದಿಕೆಯಲ್ಲಿ ಸಂಸ್ಥೆ ವ್ಯವಸ್ಥಾಪಕಿ ಸಿಸ್ಟರ್ ಆಗ್ನೇಸ್, ಹಳೆ ವಿದ್ಯಾರ್ಥಿ ಹಾಗೂ ಸಲಹೆಗಾರ ಡಾಕ್ಟರ್ ರಾಮ್, ಪಿಯು ಪ್ರಾಂಶುಪಾಲರಾದ ಸಿಸ್ಟರ್ ಜೆನ್ವಿನಾ, ಸಿಸ್ಟರ್ ಫ್ಲೋರೆಟ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಚೇತನ ಇದ್ದರು. ಸಂಸ್ಥೆಯ ನಿವೃತ್ತ ಶಿಕ್ಷಕರುಗಳು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕ ವೃಂದದವರು ಇದ್ದರು. TV1 ನ್ಯೂಸ್, ವಿನೋದ್, ಕುಶಾಲನಗರ.